ಮೈಸೂರಿನ ವಿದ್ಯಾರಣ್ಯಪುರಂ ಅಂಧಾನಿ ಸರ್ಕಲ್ನಲ್ಲಿ ಅಮರಜ್ಯೋತಿ ಕನ್ನಡ ಯುವ ಬಳಗ ಹಾಗೂ ಶ್ರೀ ಚಾಮುಂಡೇಶ್ವರಿ ಆಟೋ ನಿಲ್ದಾಣದ ವತಿಯಿಂದ ಕಡೆ ಆಷಾಢ ಶುಕ್ರವಾರದ ಪ್ರಯುಕ್ತ ಸರ್ವ ಜನಾಂಗದ ಜನರು ಸೇರಿ ಮಾದರಿಯ ಚಾಮುಂಡೇಶ್ವರಿ ಅಮ್ಮನವರ ಪೂಜಾ ಮಹೋತ್ಸವ ಹಾಗೂ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು ಮತ್ತು ಶ್ರೀ ಚಾಮುಂಡೇಶ್ವರಿ ಆಟೋ ನಿಲ್ದಾಣದ ನೂತನ ಮೇಲ್ಛಾವಣಿಯನ್ನ ಕೆಆರ್ ಕ್ಷೇತ್ರದ ಶಾಸಕರಾದ ಶ್ರೀ ವತ್ಸ ಹಾಗೂ ಕರುನಾಡ ಸೇನೆ ಸಂಸ್ಥಾಪಕ ಅಧ್ಯಕ್ಷರಾದ ಬಿ ಗಣೇಶ್ ಉದ್ಘಾಟಿಸಿದರು। ಈ ಕಾರ್ಯಕ್ರಮದಲ್ಲಿ ಸಂಘದ ಪದಾಧಿಕಾರಿಗಳಾದ ಹರೀಶ್ ಗೌಡ, ಸುನಿಲ್ ಅರಸ್, ರಾಜು, ರಮೇಶ್ ಶೆಟ್ಟಿ, ಶ್ರೀನಿವಾಸ್ ನಾಯ್ಡು, ಯಾಕ್ವಾಲ್, ರಿಜ್ವಾನ್, ರವಿಕುಮಾರ್, ಮಣಿ, ಲೋಕಿ, ಸಿವಿ, ರೋಹಿತ್, ಅಣ್ಣಸ್ವಾಮಿ, ಪೆಂಚಾಲಯ್ಯ, ಶಶಿ ಉಪಸ್ಥಿತರಿದ್ದರು। ವಿದ್ಯಾರಣ್ಯಪುರಂನ ಅಂದಾನಿ ಸರ್ಕಲ್ ಈ ಭಾಗದ ಎಲ್ಲ ನಮ್ಮ ಆಟೋ ಚಾಲಕರು ಎಲ್ಲ ಸೇರ್ಕೊಂಡು ಇವತ್ತು ಆಷಾಢ ಶುಕ್ರವಾರದ ಕಡೆಯ ಶುಕ್ರವಾರದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ। ಅನ್ನದಾನದ ಕಾರ್ಯಕ್ರಮ ನಡೀತಾ ಇದೆ। ಈ ಕಾರ್ಯಕ್ರಮದ ಜೊತೆಗೆ ಕಳೆದ ಬಾರಿ ಶಾಸಕರ ಅನ್ನದಾನದಲ್ಲಿ ಆಟೋ ನಿಲ್ದಾಣದಕ್ಕೆ ಮೇಲ್ಗಡೆ ಚಾವಣಿ ಉತ್ಸವ ಕೊಡಿ, ನಮಗೆ ಬಿಸಿಲು ನೆರಳಿನಿಂದ ಸ್ವಲ್ಪ ನೆಮ್ಮದಿಯಾಗಿರ್ಲಿ ಅನ್ನುವಂಥ ಬೇಡಿಕೆಯನ್ನ ಎಲ್ಲ ಆಟೋ ಚಾಲಕರು ಇಟ್ಟಿದ್ರು। ಆ ಕಾರಣಕ್ಕೆ ಮಾಡಲಾಗಿತ್ತು। ಅದರ ಉದ್ಘಾಟನೆ ಕಾರ್ಯಕ್ರಮವು ಪ್ಲಸ್ ಆಷಾಢ ಶುಕ್ರವಾರದ ಕೊನೆಯ ಶುಕ್ರವಾರದ ಕಾರ್ಯಕ್ರಮದಲ್ಲಿ ಇಲ್ಲಿಯ ಪ್ರಮುಖರೊಂದಿಗೆ ನಾವೆಲ್ಲರೂ, ನಾನು ಮತ್ತೆ ಈ ಭಾಗದ ಶ್ರೀಯುತ ಗಣೇಶ್ ಅವರು ಎಲ್ಲರೂ ಸೇರ್ಕೊಂಡು ಭಾಗವಹಿಸಿದ್ದೀವಿ। ಎಲ್ರಿಗೂ ಒಳ್ಳೆಯದಾಗಲಿ। ಚಾಮುಂಡೇಶ್ವರಿ ಪೂಜಾ ಸೇವಾ ಸಮಿತಿ ಹಾಗೂ ಶ್ರೀ ಅಮರಜ್ಯೋತಿ ಕನ್ನಡ ಯುವ ಬಳಗ ಮತ್ತು ಶ್ರೀ ಚಾಮುಂಡೇಶ್ವರಿ ಆಟೋ ನಿಲ್ದಾಣ ವಿದ್ಯಾರಣ್ಯಪುರಂ ಅಂದಾನಿ ಸರ್ಕಲಲ್ಲಿ ಇದು 24ನೇ ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಸತತವಾಗಿ। ಇನ್ನೂ ಮುಂದುವರಿಸ್ಕೊಂಡು ಹೋಗ್ತೀವಿ। ಅದಕ್ಕೆ ಎಲ್ಲ ಸಹಕಾರ ಈ ಜನಗಳದು, ಮೌಲಾದ ನಿವಾಸಿಗಳದು, ಎಲ್ಲರದು ಸಹಕಾರ ಬೇಕು। ಈ ಅನುದಾನನ ಪ್ರತಿ ವರ್ಷನೂ ಹಿಂಗೆ ನಡ್ಸ್ಕೊಂಡು ಹೋಗೋಕ್ಕೆ ಎಲ್ಲರ ಸಹಕಾರ ಇರಲಿ ಅಂತ ತಾಯಿ ಚಾಮುಂಡೇಶ್ವರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ। ಇವತ್ತಿನ ದಿನ 1 ರಿಂದ 1.5 ಸಾವಿರ ಜನಕ್ಕೆ ನಾವು ಮಾಡಿದ್ದೀವಿ। ಇನ್ನು ಮುಂದಕ್ಕೆ ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ। ಇದಕ್ಕೆಲ್ಲ ನಮಗೆ ಸಹಕಾರ ಕೊಟ್ಟಂತ ಮೌಲಾದ ನಿವಾಸಿಗಳಿಗೆ ಹಾಗೂ ನಾಡದೇವತೆ ಚಾಮುಂಡೇಶ್ವರಿ ಭಕ್ತರಿಗೆ ನನ್ನ ಹಾಗೂ ನನ್ನ ಸಂಘದ ಹೃದಯಪೂರ್ವಕ ವಂದನೆಗಳು। ಎಲ್ಲರಿಗೂ ಆಷಾಢ ಮಾಸದ ಚಾಮುಂಡೇಶ್ವರಿ ಆಷಾಢ ಶುಕ್ರವಾರದ ಶುಭಾಶಯಗಳನ್ನು ಹೇಳ್ತಾ ನನ್ನ ತಾಯಿಯ ವರ್ಧಂತಿ ಕಾರ್ಯಕ್ರಮವನ್ನು ಆಚರಿಸಿದ್ದೇವೆ। ಈ ದಿನ ಅಮರಜ್ಯೋತಿ ಕನ್ನಡ ಯುವ ಬಳಗ ಮತ್ತು ಶ್ರೀ ಚಾಮುಂಡೇಶ್ವರಿ ಆಟೋ ನಿಲ್ದಾಣ ಅಂದಾನ ಪಾರುತ್ತ ವಿದ್ಯಾರಣ್ಯಪುರಂ ವತಿಯಿಂದ ನಮ್ಮ ಹರೀಶ್ ಅವರು ಮತ್ತು ಸ್ನೇಹಿತರ ನೇತೃತ್ವದಲ್ಲಿ ಅನ್ನದಾನವನ್ನ ಪ್ರತಿ ವರ್ಷ ಸಹ ಅವರು ನಡೆಸ್ತಾ ಇದ್ದಾರೆ। ನಾನು ಇವಾಗ 5ನೇ ಬಾರಿಯಿಂದ 6ನೇ ಬಾರಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀವಿ, ಕಾರ್ಪೊರೇಟರ್ ಆಗಿದ್ದೀವಿ। ಈ ಬಾರಿ ಮತ್ತೆ ಶಾಸಕ ಅನುದಾನದಲ್ಲಿ ಆಟೋ ನಿಲ್ದಾಣವನ್ನ ಇಲ್ಲಿ ಈ ಭಾಗದಲ್ಲಿ ಮಾಡಿಕೊಂಡಿದ್ದಾರೆ, ಅದರಲ್ಲೂ ಇನಾಗ್ರೇಷನ್ ಆಗ್ತಾ ಇದೆ। ಈ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ಎಲ್ಲ ಸ್ನೇಹಿತರು ತುಂಬಾ ಅಚ್ಚುಕಟ್ಟಾಗಿ ಅನ್ನದಾನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ। ಮೈಸೂರಿನಲ್ಲಿ ಎಲ್ಲಾ ಕಡೆ ಹಬ್ಬದ ವಾತಾವರಣ ಇವತ್ತು ಕಡೆ ಆಷಾಢ ಶುಕ್ರವಾರ ಪ್ರತಿ ಗಲ್ಲಿ ರಸ್ತೆಗಳಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ। ಎಲ್ಲಾ ಕಡೆ ಅನ್ನದಾನ ನಡೀತಾ ಇದೆ। ಅದೇ ರೀತಿ ಇವತ್ತು ಅಂದಾನಿ ಸರ್ಕಲ್ನಲ್ಲಿ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ। ದೇವರು ಎಲ್ಲರಿಗೂ ಶಾಂತಿ ಕೊಡಲಿ, ಈ ದೇಶಕ್ಕೆ ಒಳ್ಳೇದು ಮಾಡಲಿ, ಈ ಮೂಲಕ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡ್ತಿದ್ದೀನಿ। ಜೈ ಹಿಂದ್, ಜೈ ಕರ್ನಾಟಕ ಮಾತೆ। ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿ ಹಾಗೂ ಅಂದಾನಿ ಆಟೋ ಚಾಲಕರು ಮತ್ತು ಮಾಲೀಕರು ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಚಾಮುಂಡೇಶ್ವರಿ ಪೂಜಾ ಮಹೋತ್ಸವವನ್ನು ಏರ್ಪಡಿಸಿದ್ದೇವೆ। ಹಾಗೆ ಇದರ ಪ್ರಯುಕ್ತ ಅನ್ನದಾನವನ್ನು ಏರ್ಪಡಿಸಿದ್ದೇವೆ। ಸುಮಾರು 1-1.5 ಸಾವಿರ ಜನಕ್ಕೆ ಅನ್ನದಾನವನ್ನು ಏರ್ಪಡಿಸಿದ್ದೇವೆ। ಪ್ರತಿ ವರ್ಷವೂ ಈ ಕಾರ್ಯಕ್ರಮ ನಡೀತಾ ಇರ್ತದೆ। ಇನ್ನು ಮುಂದಕ್ಕೆ ನಾವು ಮೌಲಾದ ನಿವಾಸಿಗಳು ಹಾಗೂ
ನಮ್ಮ ಸ್ನೇಹಿತರಾದ ಎಲ್ಲ ಆಟೋ ಚಾಲಕರು ಮತ್ತು ಸಂಘದ ವತಿಯಿಂದ ಎಲ್ಲರ ಸಹಕಾರದಿಂದ ಇನ್ನು ಮುಂದಕ್ಕೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ನೋಡು ನೋಡು ಕಣ್ಣಾರ